ಚೆನ್ನಾಗಿದೆ ಲೈಟಿಂಗ್ಸ್ ಇಷ್ಟು ವರ್ಷಕ್ಕಿಂತ ಈ ವರ್ಷ ಅಂತೂ ತುಂಬ ಚೆನ್ನಾಗಿದೆ ಲೈಟಿಂಗ್ಸ್. ರಾತ್ರಿ ಬಂದು ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡಿದ್ವಿ. ಬಟ್ ಏನಪ್ಪ ಅಂತಂದ್ರೆ ಟಿಕೆಟ್ ನೀವು ಹೇಳಂಗೆ 6,000 ಮೇಡಮ್ ಹೇಳ್ತಾರೆ. ಖರ್ಚು ಹಂಗೇನೇ ಇದೆ. ಈಗೊಂದು ಮೂವಿ ನೋಡೋಕೆ ಹೋದ್ರೂ ಒಂದು 500-600 ರೂಪಾಯಿ ಟಿಕೆಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಏನು ಕಡಿಮೆ ಎಲ್ಲ ವರ್ಷಕ್ಕೊಂದ್ಸತಿ ಆಗೋದಕ್ಕೆ. ಬಟ್ ಏನಪ್ಪ ಇದೆ ಸರ್ಕಾರದಕ್ಕೆ ಹೋಗುತ್ತೋ ಇಲ್ಲ ಅರಮನೆಗೆ ಹೋಗುತ್ತೋ ಅಮೌಂಟ್ ಅಂತ ನೀವು ಕೇಳ್ತಿದ್ರಿ. ಅದೇ ಖರ್ಚು ವೆಚ್ಚ ಅಷ್ಟೇ ಬರುತ್ತೆ. ಇವಾಗ ಇಷ್ಟಕ್ಕೆಲ್ಲ ಖರ್ಚೆಲ್ಲ ಸರ್ಕಾರದಿಂದ ಹಾಕಿದ್ರೆ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ? ಸಾರ್ವಜನಿಕ ದುಡ್ಡು ಎಲ್ಲ ಸರ್ಕಾರ ಯಾರ್ದು ಎಲ್ಲ ನಮ್ಮದೇ ಅಲ್ವಾ? ಹಂಗಾಗಿ ನಾವು ಅದನ್ನು ಯೋಚನೆ ಮಾಡಬೇಕು. ಈಗ ಕೆಲವೊಂದು ರಿಸ್ಟ್ರಿಕ್ಷನ್, ಈಗ ಒಂದು ಮಹಿಳೆಯರಿಗೆ ಸೇಫ್ಟಿ ಇಲ್ಲ, ಪಿ ತಗೊಂಡು ಹೋಗ್ತಾರೆ ಅನ್ನೋದು ದಸರಾದಲ್ಲೆಲ್ಲ ಅದನ್ನು ಪೊಲೀಸ್ ಪ್ರೊಟೆಕ್ಷನ್ ಅದನ್ನು ನೋಡ್ಕೋಬೇಕು, ಅದನ್ನು ಇದು ಮಾಡಬೇಕು. ಅದು ಎಕ್ಸಿಬಿಷನ್ ಎಲ್ಲ ಜಾಸ್ತಿ ಅದೇ ನಡೀತಾ ಇರೋದು. ಅಲ್ಲಿ ಒಳಗಡೆ ಹೋಗಿದ್ವಿ ರಾತ್ರಿ ಜಾಸ್ತಿ ಹುಡುಗರುಗಳು ಒಂದು ಸ್ವಲ್ಪ ಕೀಟ್ಲೆ ಜಾಸ್ತಿ ನಡೀತಾ ಇದೆ. ಅದನ್ನು ಸ್ವಲ್ಪ ಅವರು ಕೇರ್ ತಗೊಂಡು ಮಾಡಬೇಕು. ಮತ್ತು ಅರಮನೆ ಸಂಜೆ ಹೊತ್ತೇನೋ ಕಡೆ ಮಲಯಾಳಿ ಸಾಂಗ್ಗಳು ಜಾಸ್ತಿ ಆಗ್ತಾರೆ, ತಮಿಳ್ ಸಾಂಗ್ ಜಾಸ್ತಿ ಆಗ್ತಾರೆ. ಕನ್ನಡ ಸಂಸ್ಕೃತ ಅನ್ನೋದು ಕನ್ನಡ ಸಂಸ್ಕೃತಿ ಇಲ್ಲ ರಾತ್ರಿ ನಾನು ಅದನ್ನು ಕೇಳಿಲ್ಲ, ಇನ್ನು ಯಾವಾಗಲೂ ಕೇಳಿಲ್ಲ. ಬೆಳಗ್ಗೆ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ಬೆಟ್ಟದಲ್ಲಿ ಟೆಂಪಲ್ ಎದುರುಗಡೆನೇ ಒಂದು ಪ್ರದರ್ಶನ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾಯಿದ್ರು ಅಲ್ಲಿ. ಇಲ್ಲಿ ರಾತ್ರಿ ಏನು ಬಂದಿಲ್ವಿ, ಒಳಗಡೆ ಏನು ಬಂದಿಲ್ಲ, ಇವಾಗ ಬಂದಿದ್ವಿ. ಒಂದು ಇದಕ್ಕೆ ಉದ್ಘಾಟನೆ ಆಗಬೇಕು, ಒಂದು ಪರ ವಿರೋಧ ಕೂಡ ಒಂದು ಚರ್ಚೆ ಆಗ್ತಾಯಿತ್ತು. ದಸರಾ ಅಂದರೆ ಒಂದು ಕಡೆ ಖುಷಿ, ಹಬ್ಬ ಸ್ಟಾರ್ಟ್ ಆದ್ರೆ ಖುಷಿ ಇದ್ರೆ, ಇನ್ನೊಂದು ಕಡೆ ದಸರಾ ಇವ್ರು ಯಾಕೆ ಉದ್ಘಾಟನೆ ಮಾಡಬೇಕು ಅನ್ನೋದೊಂದು ಇದ್ದಿತ್ತು. ಹಿಂದೂ ಬಗ್ಗೆ ಏನು ಹೇಳ್ತಾರೆ? ಅದೇ ಹಿಂದೂ ಅಂತ ಹೇಳಿ ಅವರು ಮುಸಲ್ಮಾನ್ ಅಂತ ಹೇಳ್ಬಿಟ್ಟು ಅದು ಗಲಾಟೆ ಆಯ್ತಲ್ಲ. BJP ಅವರು ಮಾತಾಡಿದಲ್ವ, ಇರ್ಬೋದು ಅದು. ಅದೆಲ್ಲ ಅವ್ರವ್ರ ವೈಯಕ್ತಿಕ, ಅದು ರಾಜಕಾರಣ ನಾವು ಮಾಡೋಕ್ಕಾಗತ್ತಾ? ಬಟ್ ಅದೆಲ್ಲೋ ಒಂದು ಭಕ್ತರ ಮೇಲೆ ಹೋಗೋದು, ಒಂದು ಸಾರ್ವಜನಿಕರ ಮೇಲೆ ತಲೆ ಒಂದು ಇದಾಗಲ್ಲ, ಗೊಂದಲ ಸೃಷ್ಟಿ ಆಗಲ್ಲ ಅಂತ ಆಗುತ್ತೆ. ಕೆಲವು ಜನಕ್ಕೆ ಅಸಮಾಧಾನವೂ ಇದೆ, ಕೆಲವು ಜನಕ್ಕೆ ಸಂತೋಷವೂ ಇದೆ. ಅದು ಅಸಮಾಧಾನ ಆಗೋಕ್ಕೆ ಆಗುತ್ತೆ, ಸಮಾಧಾನ ಆಗೋಕ್ಕೆ ಆಗುತ್ತೆ. ಈಗ ಜನರಿಗೋಸ್ಕರ ದಸರಾ ನಡೆಯೋದು, ಇದಕ್ಕೆ ರಾಜಕೀಯ ಬೇಕಾ ಬೇಡವಾ? ಚಂದ್ರ ಏನು ಹೇಳ್ತೀರಾ? ರಾಜಕೀಯನೇ ಜಾಸ್ತಿ ನಡೆಯೋದಲ್ಲ ಸರ್ ಇವಾಗೆಲ್ಲ. ರಾಜಕೀಯ ನಡೀತಾನೆ ಮುಂದಿನ ದಿನಗಳಲ್ಲಿ ಯಾವುದೇ ಆದ್ರೂ ನೋಡ್ತಾರೆ ಜನ, ಎಲ್ಲನೂ ನೋಡ್ತಾರೆ, ವೀಕ್ಷಣೆ. ಈಗ ನಡೆದಿರೋದು ಏನು ಅಂತ ಎಲ್ಲ ಗೊತ್ತಾಗಲ್ವ. ಅಂತಾನೆ ಯಾರು ಏನೇ ಇದು ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ಯಾವಾಗಲೂ ಪಕ್ಷ ಪರ ಏನು ನಡೆಯೋದಿಲ್ಲ, ಯಾವಾಗಲೂ ಚೇಂಜ್ ಆಗೇ ಆಗುತ್ತೆ ತಾನೆ. ಬಂದ ಸರ್ಕಾರ ಯಾವಾಗ ಬಂದಿದೆ? ಯಾವಾಗಲೂ ಬರೋಲ್ಲ. ಯಾಕೆ ಸಾರ್ವಜನಿಕರ ಜನಕ್ಕೋಸ್ಕರ ಇರಬೇಕು. ಇದನ್ನು ಉದಾಹರಣೆ ಮಧ್ಯಮ ವರ್ಗದವರಾಗಿ ಒಂದು ಬಡ ಕೃಪ ದಸರಾ ನೋಡೋಕ್ಕಾಗುತ್ತಾ? ಟಿವಿಲಿ ನೋಡಬೇಕು, ಇಲ್ಲಿ ಬಂದು ನೋಡೋಕ್ಕಾಗುತ್ತಾ? ಬಂದು ನೋಡೋಕೆ ಹಿಂಸೆನೇ. ಆದರೂ ಎಷ್ಟೇ ಪ್ರೊಟೆಕ್ಷನ್ ಇದ್ರೆ, ಏನೇ ಲೈನ್ ಮಾಡಿದ್ರು, ಏನೇ ಇದು ಮಾಡಿದ್ರು ಬಂದು ನೋಡೋಕೆ ಹಿಂಸೆನೇ. ಗಾಡಿಗಳು ವೆಹಿಕಲ್ ಸಿಕ್ಕಾಪಟ್ಟೆ ಜಾಮ್ ಆಗ್ತಾಯಿದೆ. ರಾತ್ರಿ ಇಲ್ಲಿ ಜಗನ್ಮೋಹನ್ ಪ್ಯಾಲೇಸಲ್ಲಿಂದ ಬರೀ KR ಸರ್ಕಲ್ಗೆ ಬರೋಷ್ಟೊತ್ತಿಗೆ 1 hour ಆಯಿತು, ಅಷ್ಟು ಜಾಮ್ ಆಗಿತ್ತು. ಸ್ವಲ್ಪ ಬೇಗ ಗಾಡಿಗಳನ್ನ ಕಳಿಸ್ಕೊಡೋಕ್ಕೆ ಏರ್ಪಾಡು ಮಾಡಬೇಕು. ಅವರು ಭಾರಿ ಟ್ರಾಫಿಕ್ ಜಾಮ್ ಮಾಡ್ತಾಯಿದ್ದಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಮೈಸೂರು ದಸರಾ ನೋಡೋಕೆ ಬಂದಿದ್ದೀರಿ, ಹೇಗೆ ಅನಿಸ್ತಿದೆ? ಚೆನ್ನಾಗೈತೆ ಅಣ್ಣ, ಮೈಸೂರು ಚೆನ್ನಾಗೈತೆ, ಮೈಸೂರು ದಸರಾನು ಚೆನ್ನಾಗೈತೆ. ಪ್ರತಿ ವರ್ಷಕ್ಕಿಂತ ಈ ಸ್ವಲ್ಪ ಸಗದಾಗಿ ಕಾಣಿಸ್ತೈತೆ. ನಾ ಸಂಜೆ ಲೈಟಿಂಗ್ಸ್ ನೋಡಿದ್ರೆ ಭಾರಿ ಖುಷಿ ಆಗ್ತದೆ. ತುಂಬ ಖುಷಿಯಾಗಿದ್ದರೆ? ತುಂಬ ಖುಷಿಯಾಗಿದೆ. ದಸರಾ ಖುಷಿಲೇ ಒಂದು ರಾಜಕಾರಣಿಗಳು ಒಂದು ಎಲ್ಲೋ ಭಕ್ತಾದಿಗಳ ಮೇಲೆ ಮತ್ತು ದಕ್ಷ ವಿದೇಶಗಳೆಲ್ಲ ಒಂದು ಸ್ವಲ್ಪ ಏರಿಕೆ ಹಾಕ್ಬಿಡ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ. ರಾಜಕಾರಣಿಗಳದ್ದು ಬೇಕಾ ಇದೆಲ್ಲ? ಅವರಿಗೆ ಬೇಕಾಗಿರಲಿಲ್ಲ ರಾಜಕಾರಣಿ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಣ್ಣ, ಇದು ನಮ್ಮ ನಾಡ ಹಬ್ಬ. ಇಲ್ಲಿ ಒಂದು ಅವರು ರಾಜಕಾರಣಿಗಳು ಒಂದು ಹೋಲಿಕೆ ಮಾಡೋಕೆ, ಅವ್ರಿಗೋಸ್ಕರ ಒಂದು ಇದನ್ನು ಅವ್ರನ್ನ ಸಂಭಾಳಿಸೋಕ್ಕೋ ಇನ್ನೊಂದು ಮಾಡೋಕ್ಕೋ ಏನೋ ಅವ್ರದ್ದು ಗೊತ್ತಲ್ಲ ನಿಮಗೇನೆ, ಅದು ತಪ್ಪು ಅಂತ ನಾವು ಹೇಳ್ತೀವಿ. ಮಹಾರಾಜರು ಹೇಳಿದ್ದಾರೆ, ಅದು ಅವ್ರನ್ನ ಬಾನು ಮುಸಕ್ಕೆ ಅವ್ರನ್ನ ಕಟ್ಟಿಸಿ ಇದು ಮಾಡಿದ್ದು ತಪ್ಪು ಅಂತಾನೆ. ನಾವು ಅದನ್ನು ಹೇಳ್ತಾಯಿದ್ದೀವಿ. ನಮ್ಮವರೇ ಇದ್ದರು ಎಷ್ಟೋ ಜನ ಕವಿಗಳು, ಅದನ್ನು ಮಾಡ್ಬೋದಾಗಿತ್ತು. ಅವರು ಕನ್ನಡ ತಾಯಿಗೆ ಮರ್ಯಾದೆ ಕೊಡಲಿಲ್ಲ, ನಾಡದೇವಿಗೆ ಮರ್ಯಾದೆ ಕೊಡ್ತಾರೆ ಅನ್ನೋದು ಏನು ಗ್ಯಾರಂಟಿ? ಅದು ಮುಖ್ಯನೇ ಅಲ್ವಾ? ಭುವನೇಶ್ವರಿಗೆ ಮರ್ಯಾದೆ ಕೊಟ್ಟಿಲ್ಲ ಅವರು, ಅದನ್ನು ಕೊಡಬೇಕಾಗಿತ್ತು ಅಂತ ನಾವು ಹೇಳ್ತೀವಿ. ಏನೆಲ್ಲ ಬದಲಾವಣೆ ಆಗಬೇಕು, ಏನೆಲ್ಲ ಚೇಂಜಸ್ಗಳಾಗಬೇಕು ಮುಂದಿನ ದಸರಾಗಳಲ್ಲಿ? ಮುಂದಿನ ದಸರಾದಲ್ಲಿ ಈ ಸರ್ಕಾರ ತೊಗೊಳೋದು ಬಿಟ್ಟು ಮಹಾರಾಜರಿಗೆ ಕೊಟ್ಬಿಟ್ರೆ ಬೆಸ್ಟು. ರಾಜವಂಶಸ್ಥರೇ ಚೆನ್ನಾಗಿ ನಡೆಸ್ತಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಸರ್ಕಾರ ಈಗ ವೈಫಲ್ಯತೆ ಏನೇನಿದೆ ಹಾಗಾದರೆ ಸರ್ಕಾರದಲ್ಲಿ? ಸರ್ಕಾರದ ವೈಫಲ್ಯತೆ ತುಂಬಾ ಐತೆ. ಈ ದಸರಾ ವಿಚಾರದಲ್ಲಿ ನಮಗೆ ಅದೇ ದಸರಾ ವಿಚಾರದಲ್ಲಿ ಅದೊಂದೇ ವಿಚಾರ ಆಗಿರೋದು. ಅವರು ತಗೊಂಡ್ರೆ ಕ್ರಮಗಳು ಸರಿ ಇಲ್ಲ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಏನೆಲ್ಲ ಏನೆಲ್ಲ ಮಾಡಬೇಕಿತ್ತು ಅವರು? ಏನು ಅದೇ ನಮ್ಮ ಹಿಂದೂಗಳಿಗೆ ಸ್ವಲ್ಪ ಬೆಲೆ ಕೊಟ್ಟಿರೋ ಚೆನ್ನಾಗಿರೋದು ಅಂತ ಅನ್ನಿಸ್ತದೆ ಅಷ್ಟೇ. ಒತ್ತಡ ಜಾಸ್ತಿ ಹೌದು, ಒತ್ತು ಕೊಟ್ಟಿರೋ ಚೆನ್ನಾಗಿರೋದು. ಬರೀ ರಾಜರು ಆಡಳಿತ ಕೊಟ್ಟರೆ ಅವರೇ ಚೆನ್ನಾಗಿ ಮಾಡಿಸ್ತಾರೆ ಅಂತ ನಮಗೂ ಅನಿಸ್ತದೆ. ಎಲ್ಲರೂ ಎಷ್ಟೋ ಜನ ಕೇಳಿ ಅವರು ಅದನ್ನ ಹೇಳೋದು, ರಾಜರೇ ಚೆನ್ನಾಗಿ ಮಾಡ್ತಾರೆ. ಮತ್ತು ಈ ದಸರಾ ವೀಕ್ಷಣೆಗೆಲ್ಲ ಟಿಕೆಟ್ ಪ್ರೈಸಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಮಾಡಿದ್ದಾರೆ. ಈಗ ಅಲ್ಲಿ ನೋಡ್ಕೊಂಬಂದೆ, ಒಳಗಡೆ ಎಂಟ್ರಿ ಆಗೋಕ್ಕೂ ಸ್ವಲ್ಪ ಜಾಸ್ತಿ ಆಗಿದೆ. ಲಾಸ್ಟ್ ಟೈಮ್ ಬಂದಾಗಿನ ಈ ಟೈಮ್ ಸ್ವಲ್ಪ ಜಾಸ್ತಿ ಆಗಿದೆ. ಇದೆಲ್ಲ ಎಲ್ಲೋ ಮಧ್ಯಮ ವರ್ಗದವರಿಗೆ ಬಡವರ್ಗದವರಿಗೆಲ್ಲ ಒಂದು ಸ್ವಲ್ಪ ಒತ್ತಡ ಸ್ವಲ್ಪ ಆಗುತ್ತೆ. ಯಾಕಂದರೆ ಇವಾಗ ನೋಡ್ತಾ ಇದ್ದಾರಲ್ಲ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅಂತ ಅಂದ್ಬಿಟ್ಟು ಎಲ್ಲರದನ್ನು ಎಲ್ಲ ರೇಟ್ಗಳು ಜಾಸ್ತಿ ಮಾಡಿರೋದ್ರಿಂದ ಇದು ಜಾಸ್ತಿ ಆಗಿದೆ. ಕಮ್ಮಿ ಆಗಿರೋ ಚೆನ್ನಾಗಿರ್ತಿತ್ತು ಅನ್ನಿಸ್ತದೆ. ಸ್ವಲ್ಪ ಇದರಲ್ಲಾದರೂ ಕಮ್ಮಿ ಕೊಟ್ಟಿರೋ ಅವ್ರು ಕನ್ಸೆಷನ್ ಮಾಡಿದರೆ ಎಷ್ಟೋ ಜನ ಬಂದು ನೋಡಿರೋರು. ಇದು ಎಷ್ಟೋ ಜನದ್ರು ಪಾಪ ಕನಸಿರುತ್ತೆ ಇದನ್ನು ಬಂದು ನೋಡಬೇಕು, ದಸರಾ ನೋಡಬೇಕು ಅಂತ. ಬಂದು ಕಮ್ಮಿ ಮಾಡಿದರೆ ಬಂದು ನೋಡಿರೋರು.
ಏನು ಮುಂದೆ ಮರಿ ಏನೆಲ್ಲ ಎಚ್ಚೆತ್ಕೋಬೇಕು ಇವರು? ಅರಮನೆ ಮಂಡಳಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನು ಎಚ್ಚೆತ್ಕೋಬೇಕು ದಸರಾ ವಿಚಾರದಲ್ಲಿ? ದಸರಾ ವಿಚಾರದಲ್ಲಿ ಅಂದರೆ ಅದೇ ಅವರು ಇದು ಬಂದು ಹಿಂದೂಗಳ ಆಚರಣೆ ಮಾಡೋದು, ಅವ್ರಿಗೋಸ್ಕರನೇ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಹಿಂದೂಗಳಿಗೋಸ್ಕರ ಮಾಡಬೇಕು ಅಂತ, ಅವ್ರಿಗೋಸ್ಕರನೇ ಮಾಡಬೇಕು, ಅವರೇ ಮಾಡಬೇಕು ಅಂತ ಕೇಳ್ಕೊತೀವಿ. ಹಾಗಾದರೆ ಈ ದಸರಾ ಉದ್ಘಾಟನೆ ವಿಚಾರದಲ್ಲಿ ಸಿದ್ದರಾಮಯ್ಯ ತಗೊಂಡಿದ್ದು ಕ್ರಮ ಸರಿ ಇಲ್ಲ ಅಂತ ಹೇಳ್ತಾರೆ. ಸರಿ ಇಲ್ಲ. ಏನು ಮಾಡಬೇಕಿತ್ತು? ಯಾರನ್ನ ಚೂಸ್ ಮಾಡಬೇಕಿತ್ತು? ಹಾಗಾದ್ರೆ ಅವರು ಬೇರೆ ಯಾರಾದರೂ ಇದು ಮಹಾರಾಜರ ಕೈಲೇ ಮಾಡಿಸ್ಬೋದಾಗಿತ್ತಲ್ಲ, ಅವರೇ ಉದ್ಘಾಟನೆ ಮಾಡ್ಬೋದಾಗಿತ್ತಲ್ಲ, ಅವರೇ ಮಾಡ್ಬೋದಾಗಿತ್ತು. ಇಲ್ಲ ಬೇರೆ ಹಿರಿಯ ಸಾಹಿತಿಗಳು ಯಾರಾದರೂ ಇತ್ತು ಅವ್ರ ಕೈಲೇ ಮಾಡಿಸ್ಬೋದಾಗಿತ್ತು. ಇದರಲ್ಲೂ ಒಂದು ಕೂಡ ಪರ ವಿರೋಧ ಅನ್ನೋದು ತುಂಬ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ ಅದು. ಈಗ ಅದಕ್ಕೂ ಕೋಟ್ಲು ಮೆಟ್ಲು ಕೂಡ ಇರ್ತಾರೆ. ಹೌದು, ಆ ಪ್ರತಾಪ್ ಸಿಂಹ ಅವರು ಹೊತ್ತೇ ಇರ್ತಾರೆ. ಅವ್ರ ಕೈಲೇ ಮಾಡಿಸ್ಬೋದಾಗಿತ್ತು, ಪ್ರತಾಪ್ ಸಿಂಹ ಅವ್ರ ಕೈಲೇ ಮಾಡಿಸ್ಬೋದಾಗಿತ್ತು. ಯಾಕಂದರೆ ಮೈಸೂರು ಎಷ್ಟೋ ಇಂಪ್ರೂವ್ ಮಾಡಿದ್ದಾರೆ, ಅವ್ರ ಕೈಲೇ ಮಾಡಿಸ್ಬೋದಾಗಿತ್ತು. ಪ್ರತಾಪ್ ಸಿಂಹ ಮೈಸೂರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರ ಕೈಲೇ ಮಾಡಿಸ್ಬೋದಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.